ಈಗ ನೆಕ್ಸ್ಟ್ ಟಾಪಿಕ್ಕು ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸು. ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸು ಅದು ಓನ್ಲಿ ಫಾರ್ ಇಂಪ್ಲಿಕೇಶನ್ ಕಂಡೀಷನ್ಗೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್. ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಫ್ ದೆನ್ದು ಕೊಟ್ಬಿಟ್ಟು ರೈಟ್ ಡೌನ್ ಇನ್ ದ ಫಾರ್ಮ್ ಆಫ್ ಕನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್ ಫಾರ್ ದ ಗಿವನ್ ಇಂಪ್ಲಿಕೇಶನ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಸೊ ವಾಟ್ ಈಸ್ ದ ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್ ಅಂದರೆ ಫಸ್ಟ್ ನೋಡಿ, ನಿಮಗೆ ಇಂಪ್ಲಿಕೇಶನ್ ಅಂದರೆ ಏನು ಗೊತ್ತಲ್ಲ, ದ ಇಫ್ ದೆನ್ ಸ್ಟೇಟ್ಮೆಂಟ್ ಆಫ್ ಪಿ ಅಂಡ್ ಕ್ಯೂ. ಯಾವುದೇ ಎರಡು ವೇರಿಯೇಬಲ್ದು ಇಫ್ ದೆನ್ ಸ್ಟೇಟ್ಮೆಂಟ್ ಇದ್ರೆ ಅದು ಇಂಪ್ಲಿಕೇಶನ್ ಅಂತ ಕರೀತೀವಿ. ದಟ್ ಈಸ್ ಇಂಪ್ಲಿಕೇಶನ್ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್. ಇಫ್ ದೆನ್ ಓಕೆ ಸ್ಟೇಟ್ಮೆಂಟ್ ಆಫ್ ಪಿ ಅಂಡ್ ಕ್ಯೂ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್ ಆ್ಯಂಡ್ ಇನ್ವರ್ಸ್ ಫಾರ್ಮ್ಸ್. ಅಂದರೆ ಗಿವನ್ ಇಂಪ್ಲಿಕೇಶನ್ ಕಂಡೀಷನ್ ಪಿ ಇಂಪ್ಲೈಸ್ ಕ್ಯೂನ ನಾವು ಕಾನ್ವರ್ಸು, ಕಾಂಟ್ರಾಪಾಸಿಟಿವ್ ಅಂತ ಇನ್ವರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಹಾಗಂದ್ರೆ ಕಾನ್ವರ್ಸ್ ಅಂದರೆ ಏನು? ಕಾನ್ವರ್ಸ್ ಅಂದರೆ ಇಫ್ ದೆನ್ ಅಂದರೆ ಏನು? ಪಿ ಇಂಪ್ಲೈಸ್ ಕ್ಯೂ. ಓಕೆ, ಇಫ್ ದೆನ್ ಕೊಟ್ಟಿದ್ರೆ ಸೊ ಕಾನ್ವರ್ಸ್ ಅಂತಂದರೆ ನಾವು ಯಾವ ಫಾರ್ಮಲ್ಲಿ ಬರಬೇಕು? ಕ್ಯೂ ಇಂಪ್ಲೈಸ್ ಪಿ. ಅದನ್ನು ಹೆಂಗೆ ಓದಬೇಕು? ಇಫ್ ಕ್ಯೂ ದೆನ್ ಪಿ, ಇಫ್ ಕ್ಯೂ ದೆನ್ ಪಿ. ಸೊ ಇದು ಕಾನ್ವರ್ಸ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ ಕಾಂಟ್ರಾಪಾಸಿಟಿವ್. ಕಾಂಟ್ರಾಪಾಸಿಟಿವ್ ಅಂದರೆ ಗಿವನ್ ಸ್ಟೇಟ್ಮೆಂಟ್ಗೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಹೆಂಗೆ ಓದಬೇಕು? ನೆಗೇಷನ್ ಕ್ಯೂ ಇಫ್ ನೆಗೇಷನ್ ಕ್ಯೂ ದೆನ್ ನೆಗೇಷನ್ ಪಿ, ಇಫ್ ನೆಗೇಷನ್ ಕ್ಯೂ ದೆನ್ ನೆಗೇಷನ್ ಪಿ ಅಂತ ಓದಿ ಅದನ್ನು ಸ್ಟೇಟ್ಮೆಂಟ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇನ್ವರ್ಸ್ ಅಂದರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಕೊಟ್ಟಿರೋಂಥ ಪಿ ಇಂಪ್ಲೈಸ್ ಕ್ಯೂ ಸ್ಟೇಟ್ಮೆಂಟ್ನ ನಾವು ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಂತ ಈ ಫಾರ್ಮಲ್ಲಿ ಬರೆದ್ರೆ ಅದು ಇನ್ವರ್ಸ್. ಸೊ ಕಾನ್ವರ್ಸ್ ಅಂದರೆ ಕ್ಯೂ ಇಂಪ್ಲೈಸ್ ಪಿ, ಕಾಂಟ್ರಾಪಾಸಿಟಿವ್ ಅಂದರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ, ಇನ್ವರ್ಸ್ ಅಂದರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಸೊ ಇಲ್ಲಿ ನೋಡಿ, ಇಲ್ಲಿ ಟೇಬಲ್ ಇದೆ. ಈ ಥರ ನೀವು ಟೇಬಲ್ ಬರ್ಕೊಂಡ್ರೆ ಇದು ಓದೋಕ್ಕೆ ಈಸಿ ಆಗುತ್ತೆ. ಕಂಡೀಷನಲ್ ಸ್ಟೇಟ್ಮೆಂಟು ಪಿ ಇಂಪ್ಲೈಸ್ ಕೆ ಇದ್ರೆ ಅದಕ್ಕೇನು ನಾವು ಯಾವ ಥರ ಓದ್ತೀವಿ, ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ ಅಂದರೆ ಅದನ್ನು ಪಿ ಇಂಪ್ಲೈಸ್ ಕ್ಯೂನ ಇಫ್ ಪಿ ದೆನ್ ಕ್ಯೂ, ಇಫ್ ಪಿ ಪ್ರಪೋಸಿಷನ್ ಬರೀಬೇಕು ದೆನ್ ಕ್ಯೂ. ಇಫ್ ದೆನ್ ಯೂಸ್ ಮಾಡಿದರೆ ಅದು ಇಂಪ್ಲಿಕೇಶನ್. ಹೌದಾ? ನೆಕ್ಸ್ಟ್ ಸೊ ಈ ಇಫ್ ಪಿ ಇಂಪ್ಲೈಸ್ ಕ್ಯೂ ಕೊಟ್ಟಾಗ ಕಾನ್ವರ್ಸ್ ಏನಾಗುತ್ತೆ? ಅದ್ರದ್ದು ಕಂಡೀಷನ್ ಏನು? ಕ್ಯೂ ಇಂಪ್ಲೈಸ್ ಪಿ ಆಗುತ್ತೆ. ಇದ್ರದ್ದು ಆಪೋಸಿಟ್ ಕ್ಯೂ ಇಂಪ್ಲೈಸ್ ಪಿ. ನಾವು ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು? ಇಫ್ ಕ್ಯೂ ದೆನ್ ಪಿ, ಇಫ್ ಕ್ಯೂ ದೆನ್ ಪಿ. ನೆಕ್ಸ್ಟ್ ಕಾಂಟ್ರಾಪಾಸಿಟಿವ್ದು ಕಂಡೀಷನ್ ಏನು? ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಸೊ ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು? ಇಫ್ ನಾಟ್ ಕ್ಯೂ ದೆನ್ ನಾಟ್ ಪಿ. ಓಕೆ, ಇನ್ವರ್ಸ್